ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಜಸ್ಟ್ ನಾವು 10th ಪಾಸ್ ಆಗಿದ್ರೆ ಸಾಕು. ಇಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ, ಎಕ್ಸಾಮ್ ಇಲ್ಲ, ಮತ್ತು ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ, ಯಾರ್ಯಾರಿಗೆ ಜಾಬ್ ನೀಡಿದೆ ಅನ್ನೋರಿಗೆ. ಸೊ ನೀವು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಮತ್ತು ಹೆಂಗೆ ಅಪ್ಲೈ ಮಾಡೋದು, ಮತ್ತು ಆ ಥರ ಸಬ್ಮಿಟ್ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 9ನೇ ತಾರೀಕು. ಇಂಟ್ರೆಸ್ಟ್ ಇರೋರೆಲ್ಲ ಬಿಫೋರ್ 9th ಅಪ್ಲೈ ಮಾಡಿಬಿಡಿ ಬೇಗ. ಸೊ ನೀಡಿರೋರ್ಗೂ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನು ಅಂತ, ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ. ಇದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗೆ ಅಫಿಷಿಯಲ್ ನೋಟಿಫಿಕೇಷನ್ ಇದು ಬಿಟ್ಟಿರೋದು ಗೌರ್ಮೆಂಟ್ ಕಡೆಯಿಂದ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕದವರು. ಸೊ ಇಲ್ಲಿ ಕೆಳಗಡೆ ನೋಡೋದಾದರೆ ನೋಡಿ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಆಯ್ಕೆ ಮಾಡಲು ಹೊರಡಿಸುವ ಮಾರ್ಗಸೂಚಿ ಪರಿಶಿಷ್ಟ ಕೃತಿ ಅಂತಂದರೆ ಎಷ್ಟು ಅಂತಂದರೆ ಅರ್ಹತೆ ಏನಿರಬೇಕು ಅಂತಂದರೆ, ಇಲ್ಲಿ ನಮ್ಮದು ಅಂಗನವಾಡಿ ಸಹಾಯಕಿಗೆ ಮಿನಿಮಮ್ 19 ವರ್ಷ ನಮ್ಗೆ ಕಂಪ್ಲೀಟ್ ಆಗಿರಬೇಕು. 35 ವರ್ಷದವರೆಗೂ ಇರ್ಬೋದು. ಮತ್ತು ಈಗ ಅಂಗವಿಕಲರು ಅವ್ರಿಗೆಲ್ಲ 10 ವರ್ಷ ಅಂದರೆ 45 ವರ್ಷದವರೆಗೂ ಆಗ್ಬೋದಾಗಿದೆ. ಸೊ ಇನ್ನು ಇಲ್ಲಿ ಎಜುಕೇಷನ್ ನೋಡೋದಾದರೆ, ಅಂಗನವಾಡಿ ಕಾರ್ಯಕರ್ತೆಗೆ ಇಲ್ಲಿ PUC ಕಂಪ್ಲೀಟ್ ಆಗಿರಬೇಕು ಕಂಪಲ್ಸರಿ. ಮತ್ತು SLCಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಓದಿರಬೇಕಾಗಿರುತ್ತೆ ಅಂಗನವಾಡಿ ಕಾರ್ಯಕರ್ತೆಗೆ. ಇನ್ನು ಅಂಗನವಾಡಿ ಕಿರಿಯ ಸಹಾಯಕಿ ಅಂತಂದರೆ, ಅಂಗನವಾಡಿ ಸಹಾಯಕಿಗೆ ಏನು ಅಂತಂದರೆ ಕನಿಷ್ಠ SLC ಪಾಸ್ ಆಗಿರಬೇಕಷ್ಟೇ. ಅದು ಓನ್ಲಿ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಮುಕ್ತ ಶಾಲೆ ಅಂತಂದರೆ SLCಯಲ್ಲಿ ನಮ್ಮದು ಕನ್ನಡ ಭಾಷೆ ಕಂಪಲ್ಸರಿ ಇರಬೇಕು. ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಮ್ಮದು ಎರಡಲ್ಲೂ ಕನ್ನಡ ಇರಲೇಬೇಕು. ಲೈಕ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಓದಿರೋರನ್ನ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಈ ರೋಲ್ಗೆ. ಇನ್ನು ಟೋಟಲ್ ಎಷ್ಟಿದೆ ವೇಕೆನ್ಸಿ ಅಂದರೆ, ಟೋಟಲ್ 1322 ವೇಕೆನ್ಸಿ ಇದೆ. ಸೊ ಹಾಸನದಲ್ಲಿ 857 ಪೋಸ್ಟ್ ಇದೆ, ಮತ್ತು ಬೆಂಗಳೂರಲ್ಲಿ 222. ಇನ್ನು ದಾವಣಗೆರೆಯಲ್ಲಿ ಬಂದ್ಬಿಟ್ಟು 243 ಪೋಸ್ಟ್ ಇದೆ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಅವ್ರಿಗೆ. ಇನ್ನು ಜಿಲ್ಲಾವಾರು ಎಷ್ಟೆಷ್ಟು ಓಪನಿಂಗ್ ಇದೆ ಅಂತಂದರೆ, ಇಲ್ಲಿ ಆಲೂರು ಇದು ಹಾಸನಲ್ಲಿ ಬರೋದು. ಅಂಗನವಾಡಿ ಕಾರ್ಯಕರ್ತೆ 4, ಅಂಗನವಾಡಿ ಸಹಾಯಕಿ 25, ಅರ್ಕಲ್ಗೂಡಲ್ಲಿ 22 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ 62. ಅರಸೀಕೆರೆಯಲ್ಲಿ ತುಂಬ ಇದೆ ನೋಡಿ, 51 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ 138 ಹುದ್ದೆಗಳಿದೆ. ಇನ್ನು ಚನ್ನರಾಯಪಟ್ಟಣದಲ್ಲಿ 48 ಅಂಗನವಾಡಿ ಕಾರ್ಯಕರ್ತೆ ಮತ್ತು 123 ಅಂಗನವಾಡಿ ಸಹಾಯಕಿ ಇದೆ. ಮತ್ತು ಇನ್ನು ಬೆಂಗಳೂರಲ್ಲಿ ಬರೋದಾದರೆ ದೇವನಹಳ್ಳಿಲಿ 7 ಅಂಗನವಾಡಿ ಕಾರ್ಯಕರ್ತೆ ಮತ್ತು 33 ಅಂಗನವಾಡಿ ಸಹಾಯಕಿ ಹುದ್ದೆಗಳಿದೆ. ಇನ್ನು ನೆಲಮಂಗಲದಲ್ಲಿ ನೋಡೋದಾದರೆ 11 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ 52 ಹುದ್ದೆಗಳೈತೆ. ದಾವಣಗೆರೆಯಲ್ಲಿ 5 ಅಂಗನವಾಡಿ ಕಾರ್ಯಕರ್ತೆ ಮತ್ತು 98 ಅಂಗನವಾಡಿ ಸಹಾಯಕಿ ಪೋಸ್ಟ್ಗಳಿದೆ. ಇಲ್ಲಿ ನೋಡೋದಾದರೆ, ಇಲ್ಲಿ ಅಂಗನವಾಡಿ ವರ್ಕರು ಅಂದರೆ 12th ಪಾಸ್ ಆಗಿರಬೇಕು. ಅಂಗನವಾಡಿ ಹೆಲ್ಪರ್ ಬಂದ್ಬಿಟ್ಟು 12th ಪಾಸ್ ಆಗಿದ್ರೆ ಸಾಕು. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಏನಿಲ್ಲ. ಮೆರಿಟ್ ಬೇಸ್ ಮೇಲೆ ಅಂದರೆ ನೀವು SLC ಮತ್ತು PUCಲಿ ತಗೊಂಡಿರೋ ಮೆರಿಟ್ ಬೇಸ್ ಮೇಲೆ ಆ ಅಪ್ಲಿಕೇಶನ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು ಈ ಹುದ್ದೆಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ, ಈ ಪೇಜ್ಗೆ ಹೋಗುತ್ತೆ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಒಂದ್ಸಲ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ. ಸೊ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಇದೆ. ಸೊ ಒಂದೊಂದೇ ಡೀಟೇಲಾಗಿ ಹೇಳ್ತೀನಿ. ಫಸ್ಟು ಸ್ಟೆಪ್ 1 ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಅಂಗನವಾಡಿ ಕಾರ್ಯಕರ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಯಾವ ಡಿಸ್ಟಿಕ್ ಬೇಕು ಅಂತ. ಸೊ ಮಂಡ್ಯ, ಯಾವ ಡಿಸ್ಟಿಕಲ್ಲಿ ಬೇಕು ನಿಮಗೆ ಜಾಬ್ ಅಂದ್ಬಿಟ್ಟು. ಮತ್ತು ಪ್ರಾಜೆಕ್ಟ್, ಯಾವ ಪ್ರಾಜೆಕ್ಟು, ದುಡ್ಡ, ಮದ್ದೂರು, ಮಂಡ್ಯ ಅಂತಂದರೆ ಯಾವ ತಾಲೂಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೋಟಿಫಿಕೇಷನ್ ನಂಬರ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಅಂಗನವಾಡಿ ವರ್ಕರ, ಹೆಲ್ಪರ ಯಾವ ರೋಲ್ಗೆ ಆಗ್ತಾಯಿದ್ದೀರಾ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಕ್ಯಾಟಗರಿ ಯಾವುದು ಅಂತ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಕೊಡಬೇಕು. ನಾವು ಯಾವ ಡಿಸ್ಟಿಕ್ಕಿಗೂ ಹಾಕೋಕ್ಕಾಗಲ್ಲ. ಇಲ್ಲಿ ಹಾಸನ, ಬೆಂಗಳೂರು ಮತ್ತು ದಾವಣಗೆರೆಯಲ್ಲಿ ಪೋಸ್ಟ್ ಇರೋದು. ಸೊ ಅದನ್ನ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಪ್ಲೀಸ್ ಸೆಲೆಕ್ಟ್ ದ ವೇಕೆನ್ಸಿ ಆಸ್ ಪರ್ ಯುವರ್ ಚಾಯ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವುದು ಹತ್ರ ಆಗುತ್ತೆ ಆ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಅಂತಂದರೆ ಯಾವುದಾದ್ರೂ ಬೈದ್ರಳ್ಳಿ, ಬಾಗೂರು, ರೂರಲ್ಲು. ಸೊ ಯಾವುದಾದ್ರೂ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು.
ಅದಾದಮೇಲೆ ಇಲ್ಲಿ ಏರಿಯಾ ಟೈಪ್ ಅರ್ಬನ್ ಇದೆ, ಮತ್ತು ಇಲ್ಲಿ ಏನು ಅಪ್ಲಿಕೇಶನ್ ನೇಮು ನಿಮ್ಮದು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆ ಅದನ್ನ ಫುಲ್ ಕೊಡಬೇಕು. ಮತ್ತು ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತು ಅಂತಂದರೆ ನೀವು SLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಅದನ್ನೇ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಮತ್ತು ಇಲ್ಲಿ ಯಾವುದು ಜೆಂಡರ್ ಹಾಕೋಬೋದು. ಮತ್ತು ಲ್ಯಾಂಗ್ವೇಜ್ ಸ್ಟಡಿಡ್ ಇನ್ SLC ಯಾವ ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಕನ್ನಡನ ಅಂತ ಹಾಕೊಳ್ಳಿ. ಮತ್ತು ಇಲ್ಲಿ ಮದರ್ ನೇಮ್ ಹಾಕಬೇಕು. ಮತ್ತು ನಮ್ಮದು ಇಲ್ಲಿ ಫಾದರ್ ನೇಮ್ ಹಾಕಬೇಕು. ಮತ್ತು ಮ್ಯಾರಿಡೋ ಇಲ್ವೋ ಅನ್ಮ್ಯಾರಿಡೋ ಅಂತ ಕೇಳ್ತಿದ್ದಾರೆ. ಸೊ ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಹಾಕ್ಕೊಳ್ಳಿ. ಮ್ಯಾರಿಡ್ ಆಗಿದ್ರೆ ನಿಮ್ಮ ಗಂಡನ ಹೆಸರು ಹಾಕಬೇಕಾಗುತ್ತೆ ಇಲ್ಲಿ. ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ PUCದು ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕು, ಯಾಕಂದರೆ ನಾನು ಕಾರ್ಯಕರ್ತೆಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ. ಮತ್ತು ಎಕ್ಸಾಮಿಷನ್ ಎಷ್ಟು ಮಾರ್ಕ್ಸ್ನ ತೊಗೊಂಡ್ರಿ PUCಲಿ ಅದನ್ನ ಹಾಕಬೇಕು. ಮತ್ತು ಇಲ್ಲಿ ಅಡ್ರೆಸ್ ಹಾಕಬೇಕು. ಪ್ರೆಸೆಂಟು ನಿಮ್ಮದು ಎಷ್ಟು ಅಂತಂದರೆ ಎಲ್ಲಿದ್ದೀರಾ ಅದು ಹಾಕಬೇಕು. ಮತ್ತು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ ಯಾವ ಡಿಸ್ಟಿಕ್ಕು ನಿಮ್ಮದು ಅಂದರೆ ನೀವು ಅಡ್ರೆಸ್ ಇರೋ ಡಿಸ್ಟಿಕ್ ಯಾವುದು ಹಾಕ್ಕೊಳ್ಳಿ. ಮತ್ತು ತಾಲೂಕು ಹಾಕ್ಕೊಳ್ಳಿ. ನೀವು ಪಿನ್ ಕೋಡ್ ಕೂಡ ಹಾಕಬೇಕು. ಮೊಬೈಲು ಮತ್ತು ಇಮೇಲ್ನ ಅಡ್ರೆಸ್ಸು ಕ್ಲೀನಾಗಿ ಕೊಡಿ, ಯಾಕೆಂದರೆ ಅವ್ರು ಏನಾದರೂ ನೀವು ಸೆಲೆಕ್ಟ್ ಆದರೆ ನಿಮಗೆ SMS ಅಥವಾ ಇಮೇಲ್ ಮುಖಾಂತರ ತಿಳಿಸ್ತಾರೆ. ಸೊ ಅದಕ್ಕೆ ಫೋನ್ ನಂಬರು ಮತ್ತು ಇಮೇಲ್ ಅಡ್ರೆಸ್ ಕರೆಕ್ಟಾಗಿ ಕೊಡಬೇಕು. ಮತ್ತು ಇಲ್ಲಿ ನಿವಾಸ ಪ್ರಮಾಣ ಪತ್ರ RD ನಂಬರ್ ಇದ್ದರೆ ಅದು ಹಾಕ್ಕೊಳ್ಳಿ. RD ನಂಬರ್ ಕಂಪಲ್ಸರಿ. ಸೊ ಇವೆಲ್ಲ ಕ್ಲಿಕ್ ಮಾಡಿಬಿಟ್ಟು ಇದೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಅಂತಂದರೆ ನೀವು ಯಾವ್ದಾದ್ರು ಇದು ಕೆಳಗಡೆ ಇರೋದಕ್ಕೆ ಯಾವ್ದಾರು ಇದಾಗಿದ್ದೀರಾ ಅಂತಂದರೆ ಯಾವ್ದಾದ್ರು ಕೋರ್ಸಿಗೆ ಜಾಯ್ನ್ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೀವು ಯಾವ್ದಾದ್ರು ಕೋರ್ಸಿಗೆ ಜಾಯ್ನ್ ಆಗಿದ್ರೆ ಅಂತ ಅಂದರೆ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಥರ ಅಟ್ಯಾಕ್ ಆಗಿದೆನಾ, ಇಲ್ಲ ಅಂತಂದರೆ ಡಿಸೇಬಲ್ ವುಮೆನ್, ಡಿವೋರ್ಸ್ಡ್ ವುಮೆನು ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಏನಾದರೂ ಇದ್ದರೆ ಅದು ಹಾಕ್ಕೊಳ್ಳಿ. ಸರ್ಟಿಫೈ ಅಂತ ಕೊಟ್ಬಿಟ್ಟು ಪ್ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಪ್ರಿವ್ಯೂ ಆದಮೇಲೆ ಸಬ್ಮಿಟ್ ಕೊಡಿ ಅಂತ ಅಂದರೆ ನೀವು ಕೊಟ್ಟಿರೋ ಅಪ್ಲಿಕೇಶನ್ ಕರೆಕ್ಟಾಗಿದೆನಾ ಅಂತ. ಸೊ ಪ್ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಟ್ಟಾದಮೇಲೆ ನಿಮ್ಮದು ಅಪ್ಲಿಕೇಶನ್ ID ಜನ್ರೇಟ್ ಆಗುತ್ತೆ. ಅದು ಅಪ್ಲಿಕೇಶನ್ ID ಹಾಕ್ಬಿಟ್ಟು ಇಲ್ಲಿ ನಮ್ಮದು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ನಾವು ಫೋಟೋನ ಅಪ್ಲೋಡ್ ಮಾಡಬೇಕು. ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು, ವೈಟ್ ಬ್ಯಾಕ್ಗ್ರೌಂಡಲ್ಲಿರೋದು. ಸೊ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ನಮ್ಮ ಹತ್ರ ಇರಬೇಕು ಅಂತಂದರೆ ನೋಡಿ, ಅರ್ಜಿ ನಿಗದಿತ ನಮೂನೆ ಅಂತಂದರೆ ಜನನ ಪತ್ರ ಅಥವಾ ಜನ್ಮ ದಿನಾಂಕ ಅಂದರೆ SLC ಮಾರ್ಕ್ಸ್ ಕಾರ್ಡಲ್ಲಿ ಇರಬೇಕು. ಮತ್ತು ಅದು SLC ಮಾರ್ಕ್ಸ್ ಕಾರ್ಡ್ ನಮ್ಮ ಹತ್ರ ಕಂಪಲ್ಸರಿ ಇರಬೇಕು. ಮತ್ತು 3 ವರ್ಷದ ಅಂತಂದರೆ ಇದು ಅಂದರೆ ತಹಸೀಲ್ದಾರ್ ಹತ್ರ ದೃಢೀಕರಣ ಪತ್ರ ಅದು ಇರಬೇಕು ನಮ್ಮ ಹತ್ರ. ಮತ್ತು ಜಾತಿ ಪ್ರಮಾಣ ಪತ್ರ ಇರಬೇಕು. ಇನ್ನು ಇದೇನೋ ಸ್ಪೆಷಲ್ ಅವ್ರಿಗೆ ಅದು ಇರಬೇಕು ಅಂದರೆ ನೋಡ್ಕೊಂಡು ಓದ್ಕೊಳ್ಳಿ ಅದು ಯಾರ್ಯಾರಿಗೆ ಅಂತ. ಇನ್ನು ಇಲ್ಲಿ ಆಧಾರ್ ಕಾರ್ಡ್ ಇರಬೇಕು ನಮ್ಮದು, ಮತ್ತು ಅಥವಾ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅಥವಾ ವೋಟರ್ ID ಇರಬೇಕು. ಇಲ್ಲ ಇವೆಲ್ಲನೂ ನಮ್ಮ ಹತ್ರ ಇಟ್ಕೊಂಡಿರಬೇಕಾಗಿರುತ್ತೆ ಅಪ್ಲಿಕೇಶನ್ ಹಾಕಾದ್ಮೇಲೆ ಅಲ್ಲಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋಕ್ಕೆ. ಸೊ ಇಷ್ಟು ನಮ್ಮ ಹತ್ರ ಇರಬೇಕು. ಸೊ ಯಾರಿಗಾರ ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಪ್ಲೈ ಮಾಡಿ. ನಾನು ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲೂ ತೋರಿಸಿದ್ದೀನಿ. ನಿಮಗೆ ಯಾರ್ಯಾರು ಗೊತ್ತಿದೆ, ನಿಮಗೆ ಯಾರ್ಯಾರು ಜಾಬ್ ಹುಡುಕ್ತಾ ಇದೆ ಅವ್ರಿಗೂ ಶೇರ್ ಮಾಡಿದ್ರಿಂದ ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸು ಇಲ್ಲ. ಅದಾದಮೇಲೆ ಇಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋರೆಲ್ಲ ಜಾಬ್ಗೆ ಅಪ್ಲೈ ಮಾಡಿ, ನೋಡ್ಕೊಂಡು ಅಪ್ಲೈ ಮಾಡಿ. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.